ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 14ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತೀವಿ. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನು ಇದರ PDF ನ SPK ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ನೀವು ಪಡ್ಕೊಳ್ಳಿ. ಎಲ್ಲ ಲಿಂಕ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಅಕ್ರಮ ಮರಳು ಗಣಿಗಾರಿಕೆಗಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಿಂದ ಯಾವ ರಾಜ್ಯ ಸರ್ಕಾರಕ್ಕೆ ದಂಡ ವಿಧಿಸಲಾಗಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರಕ್ಕೆ ದಂಡವನ್ನು ವಿಧಿಸಲಾಗಿದೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಗಾಗಿ ಆಂಧ್ರ ಪ್ರದೇಶ ಸರ್ಕಾರಕ್ಕೆ 100 ಕೋಟಿ ರೂಪಾಯಿಗಳ ದಂಡವನ್ನು ರಾಷ್ಟ್ರೀಯ ಹಸಿರು ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ, ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಗೆ ಕೃಷ್ಣಾ ಗೋದಾವರಿ ನದಿಗಳು ಮತ್ತು ಅದರ ಉಪನದಿಗಳಿಗೆ ಹಾನಿ ಉಂಟಾಗುತ್ತೆ ಅಂತ ಹೇಳಿ ಆಂಧ್ರ ಪ್ರದೇಶದ ನಿವಾಸಿ ಅನುಮುಲು ಗಾಂಧಿಯವರು ಸಲ್ಲಿಸಿದ ಅರ್ಜಿಯ ಮೇಲೆ ಈ ಒಂದು ದಂಡವನ್ನು ವಿಧಿಸಲಾಗಿದೆ. ಹಸಿರು ನ್ಯಾಯಾಧಿಕರಣದ ಅಧ್ಯಕ್ಷರಾದಂಥ ಜಸ್ಟಿಸ್ ಆದರ್ಶ್ ಕುಮಾರ್ ಗೋಯಲ್ ನೇತೃತ್ವದ ನ್ಯಾಯಮಂಡಳಿ 1 ತಿಂಗಳೊಳಗೆ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ 100 ಕೋಟಿ ರೂಪಾಯಿ ದಂಡವನ್ನು ನೀಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ. 2019ರ ನ್ಯೂಜಿಲೆಂಡ್ ಪ್ರಧಾನಿ ಸರ್ ಎಡ್ಮಂಡ್ ಹಿಲಾರಿ ಫೆಲೋಶಿಪ್ ಗೌರವವನ್ನು ಪಡೆದುಕೊಂಡಂಥವರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ 1 ದೀಪಾ ಮಲಿಕ್. 48 ವರ್ಷದ ವಯಸ್ಸಿನ ರಿಯೋ ಪ್ಯಾರಾ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತೆ ದೀಪಾ ಮಲಿಕ್ ಅವರು 2019ರ ನ್ಯೂಜಿಲೆಂಡ್ ಪ್ರಧಾನಮಂತ್ರಿ ಸರ್ ಎಡ್ವರ್ಡ್ ಹಿಲಾರಿ ಫೆಲೋಶಿಪ್ ಪುರಸ್ಕಾರವನ್ನು ಸ್ಫೂರ್ತಿದಾಯಕ ಸಾಧನೆಗಳು ಅನ್ನೋ ಒಂದು ವಿಭಾಗದಲ್ಲಿ ಗೆದ್ದುಕೊಂಡಿದ್ದಾರೆ. 2016ರಲ್ಲಿ ರಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನಡೆದಂಥ F53 ಪ್ರದರ್ಶನದಲ್ಲಿ ಅವರು ಬೆಳ್ಳಿ ಪದಕವನ್ನು ಗೆದ್ದಿದ್ರು. ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಹಾಗೂ 2010, 2014, 2018ರಲ್ಲಿ ಸತತ 3 ಏಷ್ಯನ್ ಗೇಮ್ಸ್ಗಳಲ್ಲಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಆಗಿದ್ದಾರೆ. ಇವರಿಗೆ ಭಾರತದ ನಾಗರಿಕ ಗೌರವ ಆದ ಪದ್ಮಶ್ರೀ ಪುರಸ್ಕಾರ ದೊರೆತಿದೆ. ಜೊತೆಗೆ ಪ್ರತಿಷ್ಠಿತ ಕ್ರೀಡೆಯಲ್ಲಿ ಶ್ರೇಷ್ಠತೆಯನ್ನು ತೋರೋದಕ್ಕಾಗಿ ಅರ್ಜುನ ಪುರಸ್ಕಾರವನ್ನು ಕೂಡ ನೀಡಲಾಗಿದೆ. ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ 4 ಬಾರಿ ಇವರು ಸ್ಥಾನವನ್ನು ಪಡೆದಿದ್ದಾರೆ. USA ಟೇವ್ ಬತಿಸ್ತಾ ರಿಂದ ಅಧಿಕೃತವಾಗಿ ನಿವೃತ್ತರಾದರು. WWE ನೀವು ನೋಡೋದಾದರೆ ನಿಮ್ಗೆ ಗೊತ್ತಿರುತ್ತೆ. ಆಪ್ಷನ್ 3 ರೆಸ್ಲಿಂಗ್. WWE ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ರೆಸಲ್ಮೇನಿಯಾ ಸ್ಪರ್ಧೆ 2019 ಏಪ್ರಿಲ್ 7ರ ಸೋಲಿನ ನಂತರ ಅಧಿಕೃತವಾಗಿ ಡೇವ್ ಬತಿಸ್ತಾ ಅವರು ಅದರಿಂದ ನಿವೃತ್ತಿಯಾಗಿದ್ದಾರೆ. 1969 ಜನವರಿ 18ರಂದು ಇವರು USA ವರ್ಜಿನಿಯಾದಲ್ಲಿ ಜನ್ಮ ತಾಳಿದ್ರು. ಭಾರತ ಮತ್ತು ಯಾವ ದೇಶ ಶ್ರಮಿಸುವ ಒಪ್ಪಂದವು ಸ್ಮಾರ್ಟ್ ನಗರಗಳಿಗೆ ಸ್ವಚ್ಛ ತಂತ್ರಜ್ಞಾನಕ್ಕೆ ಪರಿಹಾರವನ್ನು ಸಹಕರಿಸುತ್ತದೆ? ಸರಿಯಾದ ಉತ್ತರ ಸ್ವೀಡನ್, ಆಪ್ಷನ್ 2. ಭಾರತ ಸ್ವೀಡನ್ ಸಹಕಾರ ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮವು ಸ್ಮಾರ್ಟ್ ನಗರಗಳು, ಸ್ವಚ್ಛ ತಂತ್ರಜ್ಞಾನಗಳನ್ನು, ಇತರ ಸವಾಲುಗಳನ್ನು ಎದುರಿಸಲು ಕೆಲಸ ಮಾಡುತ್ತವೆ. ಈ ಕಾರ್ಯಕ್ರಮವು ಇಂಡಿಯನ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಸ್ವೀಡಿಷ್ ಏಜೆನ್ಸಿ ವಿಯೋನಾರದಿಂದ ಇವು ಎರಡೂ ಸೇರಿ ಸಹಭಾಗಿತ್ವವನ್ನು ಪಡೆದುಕೊಂಡು ನಡೆಸಲಾದ ಒಂದು ಕಾರ್ಯಕ್ರಮ ಇದಾಗಿದೆ. ಭಾರತೀಯ ಜೂನಿಯರ್ ಆಟಗಾರರಿಗೆ ತರಬೇತಿ ನೀಡಲು ಸೆರ್ಬಿಯನ್ ಟೆನ್ನಿಸ್ ಫೆಡರೇಷನ್ ಯಾರೊಂದಿಗೆ ಸಹಯೋಗ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್, ಆಪ್ಷನ್ ಸಿ. ಆಲ್ ಇಂಡಿಯಾ ಟೆನ್ನಿಸ್ ಅಸೋಸಿಯೇಷನ್ AITA ಅಂತ ಕರಿತೀವಿ. ಸೆರ್ಬಿಯಾ ಟೆನ್ನಿಸ್ ಫೆಡರೇಷನ್ನೊಂದಿಗೆ ಭಾರತೀಯ ಕಿರಿಯ ಆಟಗಾರರಿಗೆ ವಿಶ್ವಪ್ರಸಿದ್ಧ ಸರ್ಬಿಯಾದ ತರಬೇತುದಾರ ನೇತೃತ್ವದಲ್ಲಿ ನ್ಯೂ ಡೆಲ್ಲಿಯ ಕ್ರೀಡಾಂಗಣದಲ್ಲಿ ಒಂದು ತರಬೇತಿ ನೀಡುವಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಫ್ಯಾಂಟಸಿ 11 ಇದರ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸೊ ಇತ್ತೀಚೆಗೆ ಡ್ರೀಮ್ 11 ಬಗ್ಗೆ ನಿಮ್ಗೆ ಹೇಳಿದೆ. ಅದೇ ರೀತಿ ಫ್ಯಾಂಟಸಿ 11 ಅನ್ನೋದು ಆಲ್ಟರ್ನೇಟ್ ಫಾರ್ ಡ್ರೀಮ್ 11 ಗೇಮ್. ಮುರಳಿ ಕಾರ್ತಿಕ್ ಸರಿಯಾದಂಥ ಉತ್ತರ. ಫ್ಯಾಂಟಸಿ 11 ಇದು ಕೂಡ ಒಂದು ಗೇಮ್, ಕ್ರಿಕೆಟ್ ಗೇಮ್ಸಲ್ಲಿ ನೀವೇನು ನೋಡಿರ್ತೀರ ಆ ಥರ ಒಂದು ಗೇಮ್ ಇದು. ಗ್ಲೋಬಲ್ ವಾಟರ್ ಸಮ್ಮೇಳನದಲ್ಲಿ ಈ ಕೆಳಗಿನ ಯಾವ ಪ್ರಮುಖ ಕಾರ್ಯಕ್ರಮವು ಪಬ್ಲಿಕ್ ವಾಟರ್ ಏಜೆನ್ಸಿ ಆಫ್ ದಿ ಇಯರ್ ಪುರಸ್ಕಾರವನ್ನು ಪಡೆದುಕೊಂಡಿದೆ? ಸೊ ನಮಾಮಿ ಗಂಗಾ ಯೋಜನಾ ಸರಿಯಾದಂಥ ಉತ್ತರ. ಲಂಡನ್ನ ಗ್ಲೋಬಲ್ ವಾಟರ್ ಸಮ್ಮೇಳನದಲ್ಲಿ ಜಾಗತಿಕ ಜಲ ಗುಪ್ತಚರದಿಂದ ಭಾರತದ ಪ್ರಮುಖ ಕಾರ್ಯಕ್ರಮವಾದಂಥ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಥವಾ ನಮಾಮಿ ಗಂಗಾ ಅಂತ ಏನು ಕರಿತೀವಿ, ಇದು ಸಾರ್ವಜನಿಕ ನೀರಿನ ಏಜೆನ್ಸಿ ಆಫ್ ದಿ ಇಯರ್ ಪುರಸ್ಕಾರವನ್ನು ಗೆದ್ದುಕೊಂಡಿದೆ. ಟಾಟಾ ಟೆಲಿ ಸರ್ವಿಸಸ್ ವಿಲೀನಕ್ಕಾಗಿ ಟೆಲಿಕಾಂ ಇಲಾಖೆ ಯಾವ ನೆಟ್ವರ್ಕ್ಗೆ ಅನುಮೋದನೆಯನ್ನು ನೀಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಭಾರತಿ ಏರ್ಟೆಲ್. ಏಷ್ಯನ್ ಚಾಂಪಿಯನ್ ಮತ್ತು ಮಹಿಳಾ ವೃತ್ತಿಪರ ಒಲಿಂಪಿಕ್ ಆಟಗಾರ್ತಿ ಮನ್ಪ್ರೀತ್ ಕೌರ್ ಅವರು ಯಾವ ಕ್ರೀಡೆಯಿಂದ ಡೋಪ್ ಪರೀಕ್ಷೆಗಳಲ್ಲಿ ವಿಫಲವಾದ ಕಾರಣ ನಿಷೇಧಕ್ಕೆ ಒಳಗಾಗಿದ್ದಾರೆ? ಸರಿಯಾದಂಥ ಉತ್ತರ ಗುಂಡು ಎಸೆತ, ಆಪ್ಷನ್ ಸಿ.
ರಾಷ್ಟ್ರೀಯ ವಿರೋಧಿ ಡೋಪಿಂಗ್ ಏಜೆನ್ಸಿ ಶಿಸ್ತು ಸಮಿತಿಯು ಏಷ್ಯನ್ ಚಾಂಪಿಯನ್ ಮಹಿಳಾ ವೃತ್ತಿಪರ ಒಲಿಂಪಿಕ್ ಶಾಟ್ ಪುಟರ್ ಆದಂಥ ಮನ್ಪ್ರೀತ್ ಕೌರ್ ಅವ್ರನ್ನ 4 ವರ್ಷಗಳಿಗೆ ನಿಷೇಧವನ್ನು ಹೇರಿದೆ. 2017ರ ಅವಧಿಯಲ್ಲಿ 84 ದಿನಗಳ ಅವಧಿಯಲ್ಲೇ 4 ಬಾರಿ ಡೋಪಿಂಗ್ ಪರೀಕ್ಷೆಯಲ್ಲಿ ಅವರು ವಿಫಲತೆಯನ್ನು ಗಳಿಸಿದ್ರು. ಹೀಗಾಗಿ ಅವರನ್ನ ನಿಷೇಧ ಮಾಡಲಾಗಿದೆ. ಭಾರತದೊಂದಿಗೆ ದ್ವಿಪಕ್ಷೀಯ ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಯಾವ ದೇಶದೊಂದಿಗೆ ಚರ್ಚಿಸಲಾಗಿದೆ? ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಭಾರತ ಮತ್ತು ನೆದರ್ಲ್ಯಾಂಡ್ ದ್ವಿಪಕ್ಷೀಯ ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಪರಸ್ಪರ ಚರ್ಚೆಯನ್ನು ಮಾಡಿದವೆ. ಅವುಗಳಲ್ಲಿ ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚು ನೀಡೋದು ಪರಸ್ಪರ, ಹಾಗೂ 2 ದೇಶಗಳು ನವದೆಹಲಿಯ ವಿದೇಶಾಂಗ ಕಚೇರಿಯಲ್ಲಿ ಈ ಕುರಿತು ಸಮಾಲೋಚನೆಯನ್ನು ನಡೆಸಿವೆ. ರಾಜಕೀಯ, ಆರ್ಥಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಸೇರಿದಂತೆ ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣವಾಗಿ 2 ಒಪ್ಪಂದಗಳನ್ನು ಪರಿಶೀಲನೆ ಮಾಡಿಕೊಳ್ಳೋದು, 2 ದೇಶಗಳಿಗೆ ಅನುಕೂಲವಾಗುವ ರೀತಿ ಒಪ್ಪಂದಗಳನ್ನು ಪರಿಶೀಲನೆ ಮಾಡಿಕೊಳ್ಳೋದು ಉದ್ದೇಶ ಆಗಿದೆ. ಗೂಗಲ್ ಅನ್ವೀಲ್ಡ್ ನ್ಯೂ ಕ್ಲೌಡ್ ಪ್ಲಾಟ್ಫಾರ್ಮ್ ಟು ಮ್ಯಾನೇಜ್ ಆ್ಯಪ್ಸ್ ಫ್ರಮ್ ಎನಿವೇರ್. ಇಟ್ ವಾಸ್ ನೇಮ್. ಒಂದು ಹೊಸ ಪ್ಲಾಟ್ಫಾರ್ಮ್ನ ಎಸ್ಟಾಬ್ಲಿಷ್ ಮಾಡಿದೆ, ಕ್ಲೌಡ್ ಪ್ಲಾಟ್ಫಾರ್ಮ್ನ ಗೂಗಲ್ಲು. ಇದರ ಮೂಲಕ ಆ್ಯಪ್ಸ್ಗಳನ್ನು ಎಲ್ಲಿಂದ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು. ಅದರ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಂಥ್ರೋಸ್, ಆಪ್ಷನ್ ಡಿ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. Which government has published an online harms white paper with an objective to make online social media platform responsible for safeguard users and especially children? ಸೊ ಯಾವ ಒಂದು ಗೌರ್ಮೆಂಟ್ ಅಂತ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಬ್ರಿಟಿಷ್ ಗೌರ್ಮೆಂಟ್. ಇದ್ರ ಬಗ್ಗೆನೂ ಕೂಡ ನೀವು ಇಲ್ಲಿ ಓದ್ಕೋಬೋದು. ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಏಷ್ಯಾದಲ್ಲಿ 2019ರಲ್ಲಿ ಅತ್ಯುತ್ತಮ ಅಥ್ಲೆಟಿಕ್ ತರಬೇತುದಾರನಾಗಿ ಯಾರನ್ನು ಹೆಸರಿಸಿದೆ? ಸರಿಯಾದ ಉತ್ತರ ಆಪ್ಷನ್ 1 ಎನಿ ನುರಾನಿ. ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಎಂಬ ಹೆಸರನ್ನ ಏಷ್ಯಾದ ಎನಿ ನುರಾನಿ ಏಷ್ಯಾದಲ್ಲಿ 2019ರಲ್ಲಿ ಅತಿ ಕಡಿಮೆ ಅಥ್ಲೆಟಿಕ್ ಕೋಚ್ ಎಂದು ಹೆಸರಿಸಲಾಗಿದೆ. ಇದನ್ನು ಇಂಡೋನೇಷಿಯನ್ ಅಥ್ಲೆಟಿಕ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಘೋಷಣೆ ಮಾಡಿದೆ. ಸುಡಾನ್ನಲ್ಲಿ ಸೇನಾ ಕ್ರಾಂತಿ ಅಧ್ಯಕ್ಷ ಬಶೀರ್ ಪದಚ್ಯುತಿಯಾಗಿದ್ದಾರೆ. ಸುಡಾನ್ನ ಅಧ್ಯಕ್ಷರಾಗಿ ಏಕಛತ್ರಾಧಿಪತಿಯಂತೆ ಕಳೆದ 30 ವರ್ಷಗಳಿಂದ ಆಳ್ವಿಕೆಯನ್ನು ನಡೆಸಿದಂಥ ಉಮರ್ ಅಲ್ ಬಶೀರನ್ನ ಸೇನೆ ಪದಚ್ಯುತಗೊಳಿಸಿ ಬಂಧನದಲ್ಲಿ ಇರಿಸಿಕೊಂಡಿದೆ. ನೋಡಿ, ಸುಡಾನ್ ದೇಶ ನೆನಪಿರಲಿ, ತೈಲ ಸಂಪನ್ಭರಿತ ರಾಷ್ಟ್ರದಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟು ಎದುರಾದ ಪರಿಣಾಮ ಜನ ಕಳೆದ ಡಿಸೆಂಬರ್ನಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು. ಅಧ್ಯಕ್ಷ ಬಶೀರ್ ಕೈಗೊಂಡ ನಿರ್ಣಯಗಳ ಪರಿಣಾಮ ಇದು ಅಂತ ಒಂದು ಆರೋಪ ಅವ್ರ ಮೇಲಿದೆ. ಪ್ರತಿಭಟನೆ ತೀವ್ರಗೊಂಡ ಹಿಂಸಾರೂಪ ಪಡೆದ ಕಾರಣ ಅಲ್ಲಿಯ ರಕ್ಷಣಾ ಸಚಿವರಾದಂಥ ಅವಾದ್ ಇಬ್ನ್ ಅವ್ನ ಸೇನಾ ಕಾರ್ಯಾಚರಣೆ ಆದೇಶ ನೀಡಿ ಬಶೀರ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಂದರೆ ಅಲ್ಲಿ ಅಧ್ಯಕ್ಷರನ್ನೇ ಸೇನೆ ಬಂಧನಕ್ಕೆ ಒಳಪಡಿಸಿದೆ. ಪದಚ್ಯುತ ಅಧ್ಯಕ್ಷ ಬಶೀರ್ 1944ರ ಜನವರಿ 1ರಂದು ಸುಡಾನ್ ರಾಜಧಾನಿ ಕಾರ್ಟೋಮಾದಲ್ಲಿ ಒಂದು ಅರೇಬಿಯನ್ ಕುಟುಂಬದಲ್ಲಿ ಜನ್ಮ ತಾಳಿದ್ರು. 1960ರಲ್ಲಿ ಸುಡಾನೀಸ್ ಸೇನೆ ಮೇಲೆ ಬಶೀರ್ ಈಜಿಪ್ಟ್ ರಾಜಧಾನಿ ಕೈರೋದಲ್ಲಿ ಈಜಿಪ್ಟಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ವ್ಯಾಸಂಗವನ್ನು ಪಡ್ಕೊಂಡ್ರು. 1966ರಲ್ಲಿ ಮಿಲಿಟರಿ ಅಕಾಡೆಮಿ ಪದವಿಯನ್ನು ಪಡೆದರು. ಅನತಿ ಕಾಲದಲ್ಲೇ ಪ್ಯಾರಾ ಟ್ರೂಪರ್ಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ರು. ಇಸ್ರೇಲ್ ವಿರುದ್ಧ 1973ರಲ್ಲಿ ನಡೆದ ಯೋಮ್ ಕಿಪ್ಪೂರ್ ಯುದ್ಧದಲ್ಲಿ ಪಾಲ್ಗೊಂಡ್ರು. UAE ಮತ್ತು ಸುಡಾನ್ ಮಿಲಿಟರಿ ಬಾಂಧವ್ಯ ವೃದ್ಧಿಕಾರರಾಗಿ UAEಗೆ 1975ರಲ್ಲಿ ನೇಮಕ ಆದರು. 1981ರಲ್ಲಿ ಸ್ವದೇಶಕ್ಕೆ ಹಿಂತಿರುಗಿ ತನಗಿದ್ದ ಪ್ಯಾರಾಟ್ರೂಪ್ ಹಿನ್ನೆಲೆಯನ್ನು ಬಳಸಿಕೊಂಡು ಶಸ್ತ್ರಸಜ್ಜಿತ ಪ್ಯಾರಾಟ್ರೂಪರ್ ಬ್ರಿಗೇಡ್ ಕಮಾಂಡರ್ ಆಗಿ ಆಯ್ಕೆಯಾದರು. ಅದಾದಮೇಲೆ 1989 ಜೂನ್ 30ರಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಿತ್ತೆಸೆದು ತಾವೇ ಅಧ್ಯಕ್ಷರು ಅಂತ ಘೋಷಣೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ಇಸ್ಲಾಮಿಕ್ ಕಾನೂನುಗಳನ್ನು ಹೇರಿದ್ರು. ಸತತ 30 ವರ್ಷಗಳ ಕಾಲ ನಿರಂಕುಶ ಆಡಳಿತವನ್ನು ಅಲ್ಲಿ ಹೇರಿದ್ರು. ಇದಕ್ಕೆ ಅಲ್ಲಿಯ ಮಿಲಿಟರಿ ಪಡೆಗಳೇ ಇತಿಶ್ರೀಯನ್ನು ಹಾಡಿದೆ. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ನೀವೇನಾದರೂ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಜೊತೆಗೆ ಇದರ PDF ಅನ್ನು ಪಡ್ಕೋಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಗೂಗಲ್ ಡ್ರೈವ್ನ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪಡ್ಕೋಬೋದು. ಅಥವಾ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಿಮ್ಮ ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ @SPK ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಸಿಗುತ್ತೆ. ಅಲ್ಲಿ ಜಾಯ್ನ್ ಆದರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೋ, ನಿಮ್ಗೆ ಟೈಮ್ ಸಿಕ್ಕಾಗ ಬಂದು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನುಳಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು.
ಜೊತೆಗೆ RRBಯ NTPC ಪರೀಕ್ಷೆಗಳಿಗೆ ನಮ್ಮ ಏಕಲವ್ಯ ಯೂಟ್ಯೂಬ್ ಚಾನಲ್ನ ಜಾಯ್ನ್ ಆಗಿ ಪ್ರತಿದಿನ ಅಲ್ಲಿ ಕ್ಲಾಸಸ್ ನಡೀತಾ ಇದೆ. ಹೋಗಿ ಜಾಯ್ನ್ ಆಗ್ಬೋದು. ಏಕಲವ್ಯ ಚಾನಲ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ.